ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಸ್ವಾಮಿ ವಿವೇಕಾನಂದರ ಕರ್ಮಯೋಗ. ಇವತ್ತು ನಾವು 5ನೆಯ ದಿನವನ್ನು ಪ್ರವೇಶ ಮಾಡಿದ್ದೇವೆ. 4ನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ವಾಟ್ ಈಸ್ ಡ್ಯೂಟಿ? ಕರ್ತವ್ಯ ಅಂದರೆ ಏನು? ನಿನ್ನೆ ನಾವು ನೋಡಿದ್ವಿ, ಯಾವ ಕೆಲಸ ಕಾರ್ಯಗಳು ಒಬ್ಬ ವ್ಯಕ್ತಿಯನ್ನು ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುತ್ತವೆಯೋ ಅವೆಲ್ಲ ನಮ್ಮ ಕರ್ತವ್ಯ. ಯಾವ ಕೆಲಸ ಕಾರ್ಯಗಳು ನಮ್ಮ ಅವನತಿಗೆ, ವಿನಾಶಕ್ಕೆ ಕಾರಣವಾಗುತ್ತವೆಯೋ ಅದು ನನ್ನ ಕರ್ತವ್ಯ ಅಲ್ಲ. ನಾವು ಸಮಾಜದಲ್ಲಿ ಯಾವ ಜಾಗದಲ್ಲಿ ಇದ್ದೇವೆ ಅದಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯ ತೀರ್ಮಾನ ಆಗುತ್ತೆ. ನಮ್ಮ ಪಾಲಿನ ಕರ್ತವ್ಯವನ್ನು ದಕ್ಷತೆಯಿಂದ, ಪ್ರೀತಿಯಿಂದ, ಗೊಣಗುಟ್ಟದೆ ಮಾಡುವುದೇ ನಾವು ಜಗತ್ತಿಗೆ ಮಾಡಬಹುದಾದ ಎಲ್ಲಕ್ಕಿಂತ ದೊಡ್ಡ ಸೇವೆ, ಸಹಾಯ. ಇಲ್ಲಿ ಇನ್ನೊಂದು ಅಂಶ ಇದೆ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ನನ್ನ ಕರ್ತವ್ಯನೇ ಎಲ್ಲರ ಕರ್ತವ್ಯ ಅಲ್ಲ. ನಮ್ಮ ಭಾವನೆ ಏನು? ಎಲ್ಲರೂ ನಾನು ಮಾಡುವ ಕರ್ತವ್ಯವನ್ನೇ ಮಾಡಬೇಕು, ನನ್ನ ಬಟ್ಟೆ ಬರೆ, ನನ್ನ ಆಚಾರ ವಿಚಾರ ಹೇಗಿದೆ, ನನ್ನ ವ್ಯವಹಾರ ವರ್ತನೆ ಹೇಗಿದೆ, ಹಾಗೇ ಪ್ರತಿಯೊಬ್ಬರೂ ಇರಬೇಕು. ಹಾಗಾದರೆ ಅಷ್ಟೇ ಅವರು ಸರಿ, ಇಲ್ಲದಿದ್ದರೆ ಅವರು ತಪ್ಪು. ಈ ಭಾವನೆ ಬಹಳ ತಪ್ಪು. ಹಾಗಲ್ಲ. ಇದನ್ನು ನಾವು ಏನಂತ ಹೇಳ್ತೇವೆಂದರೆ ಫೆನಾಟಿಸಮ್, ಮತಾಂಧತೆ. ಮತ ಅಂದ್ರೇನು? ನಮ್ಮ ಅಭಿಪ್ರಾಯ, ನಮ್ಮ ಒಪಿನಿಯನ್. ನಮ್ಮ ಅಭಿಪ್ರಾಯನೇ ಸರಿ. ನನ್ನ ಬಟ್ಟೆ ಬರೆ ಹೇಗಿರುತ್ತೋ ಹಾಗೆ ಎಲ್ಲರೂ ಹಾಕಬೇಕು. ನನ್ನ ಮಾತುಕತೆ ವ್ಯವಹಾರ ರೀತಿ ಹೇಗಿರುತ್ತೋ ಹಾಗೇ ಎಲ್ಲರೂ ಇರಬೇಕು. ಇದು ಬಹಳ ತಪ್ಪು. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ದೊಡ್ಡ ವಿದ್ವಾಂಸನಾದರೂ, ವಿದ್ಯಾವಂತನಾದರೂ, ನಾಗರಿಕನಾದರೂ ಅವನು ಈ ರೀತಿ ಮತಾಂಧನಾಗುವ ಮೂಲಕ ಜಗತ್ತಿಗೆ ಬಹಳ ತೊಂದರೆಯನ್ನು ಉಂಟು ಮಾಡ್ತಾನೆ. ಸ್ವಾಮೀಜಿ ತಮ್ಮ ಉದಾಹರಣೆಯನ್ನೇ ಕೊಡ್ತಾರೆ. ಸ್ವಾಮೀಜಿ ಅಮೇರಿಕಕ್ಕೆ ಹೋಗಿರ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಇನ್ನೂ ಕೆಲವು ದಿನಗಳು ಉಳಿದಿರುತ್ತವೆ. ಅಲ್ಲಿ ವಿಶ್ವ ಜಾಗತಿಕ ಮೇಳ ನಡೆಯುತ್ತಾ ಇರುತ್ತೆ. ಸ್ವಾಮೀಜಿ ಆ ಜಾಗತಿಕ ಮೇಳದಲ್ಲಿ ಒಂದೊಂದೇ ಬ್ಲಾಕ್ಸನ್ನು ನೋಡಿಕೊಂಡು ನಡೆದುಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬರು ಹಿಂದಿನಿಂದ ಅವರು ಪೇಟ ಎಳಿತಾರಂತೆ. ಸ್ವಾಮೀಜಿ ಹಿಂದಕ್ಕೆ ನೋಡಿದರೆ ಆ ಮನುಷ್ಯ ಸಭ್ಯ ವ್ಯಕ್ತಿಯಂತೆ ಇದ್ದ, ವಿದ್ಯಾವಂತನಂತೆ ಇದ್ದ. ನೋಡಿದರೆ ಅಮೇರಿಕದಂತಹ ಮುಂದುವರಿದ ದೇಶದ ಆಧುನಿಕ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಅವನು. ಯಾಕೆ ಹೀಗೆ ಮಾಡಿದ? ಸ್ವಾಮೀಜಿ ಕೇಳ್ತಾರೆ ಅವನಿಗೆ, ಯಾಕಪ್ಪ ಹೀಗೆ ಮಾಡಿದೆ ಅಂತ. ಅವನಿಗೆ ಕಸಿವಿಸಿ ಆಯಿತು. ಸ್ವಾಮೀಜಿ ಇಂಗ್ಲೀಷಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಅಂತ ಅವನು ಅಂದುಕೊಂಡಿರಲಿಲ್ಲ. ಅವನಿಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ. ಆದರೆ ಅವನು ಯಾಕೆ ಹಾಗೆ ಮಾಡಿದ್ದ ಅಂದರೆ, ನಾನು ಎಂಥ ಬಟ್ಟೆ ಹಾಕ್ಕೊಳ್ತೇನೋ ಎಲ್ಲರೂ ಹಾಗೆ ಹಾಕ್ಕೊಳ್ಬೇಕು. ಯಾಕೆ ಇವರು ವಿಚಿತ್ರವಾಗಿದ್ದಾರೆ? ಇದು ಸರಿಯಲ್ಲ. ಇದರ ಅರ್ಥ ಏನು? ನನ್ನ ಡ್ಯೂಟಿನೇ ಇನ್ನೂ ಎಲ್ಲರ ಡ್ಯೂಟಿ ಆಗಬೇಕು ಅನ್ನುವುದು ಸರಿಯಲ್ಲ. ಕರ್ತವ್ಯ ಅನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ, ದೇಶದಿಂದ ದೇಶಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾಗುತ್ತಾ ಹೋಗುತ್ತದೆ.
ಇನ್ನೊಮ್ಮೆ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದಲ್ಲಿ ಆ ಪ್ರದರ್ಶನಗಳನ್ನು ನೋಡಿಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬರು ಹಿಂದುಗಡೆಯಿಂದ ಅವರನ್ನು ಅಟ್ಟಿಸಿಕೊಂಡು ಬರ್ತಾರೆ, ಹೊಡಿಲಿಕ್ಕೆ ಬರ್ತಾರೆ. ಸ್ವಾಮೀಜಿ ಓಡಿ ಹೋಗಿ ಮುಂದುಗಡೆ ಒಂದು ರಸ್ತೆಯ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡು ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ. ಸ್ವಾಮೀಜಿ ಮುಂದೆ ಹೇಳ್ತಾರೆ, ಇದನ್ನು ನೀವು ಅಮೇರಿಕನ್ನರು ತುಂಬ ವೈಚಾರಿಕರು, ಮುಂದುವರಿದವರು, ಸುಸಂಸ್ಕೃತರು ಅಂತ ಹೇಳಿಕೊಳ್ತೀರಲ್ಲ, ನೋಡಿ ಯಾಕೆ ಅವನು ಸ್ವಾಮೀಜಿ ಅವರಿಗೆ ಹೊಡೆಯಲಿಕ್ಕೆ ಬಂದ? ಎಲ್ಲರೂ ನನ್ನ ಹಾಗೇನೇ ಇರಬೇಕು, ನನ್ನ ಹಾಗೆ ಯಾರಿಲ್ವೋ ಅವ್ರು ಸರಿಯಲ್ಲ. ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಡ್ಯೂಟಿ, ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಮಾತನಾಡುವಾಗ ನಾವು ಮತಾಂಧರಾಗಲಿಕ್ಕೆ ಹೋಗಬಾರ್ದು. ಜಗತ್ತಿನಲ್ಲಿ ನಡೆಯುವ ಅರ್ಧಕ್ಕರ್ಧ ಕೆಡಕುಗಳಿಗೆ ಕಾರಣ ನಮ್ಮ ಈ ದೃಷ್ಟಿ ಸಂಕುಚಿತತೆ. ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಮುಂದುವರಿಸ್ತಾರೆ, ಕರ್ತವ್ಯವನ್ನು ನಾವು ಕರ್ತವ್ಯ ಅನ್ನುವ ಹೊರೆ ಇಲ್ಲದೆ, ಇದು ನನ್ನ ಕರ್ತವ್ಯ ಎಂಬ ಭಾವನೆಯೂ ಇಲ್ಲದೆ, ಈ ಕೆಲಸ ನನಗೆ ಪ್ರಿಯವಾದದ್ದು ಆದ್ದರಿಂದ ಮಾಡ್ತೇನೆ ಎಂಬ ಭಾವನೆಯಿಂದ ಮಾಡಿದಾಗ ಅದು ಅತ್ಯುನ್ನತವಾದ ಪೂಜೆ. ಕರ್ತವ್ಯವನ್ನು ನಾವು ಪೂಜೆ ಎಂಬ ಭಾವನೆಯಿಂದ ಮಾಡುವುದನ್ನು ಕಲಿಯಬೇಕು. ಆಗ ಸಹಜವಾಗಿ ಫಲಾಪೇಕ್ಷೆ ಬರುವುದಿಲ್ಲ. ನಾವು ಕರ್ಮಯೋಗದ ಬಗ್ಗೆ ನೋಡ್ತಾ ಇದ್ದೇವೆ. ಕರ್ಮಯೋಗದ ಗುರಿ ಏನು? ಕರ್ಮಯೋಗದ ಗುರಿ ಮೋಕ್ಷ. ಹೇಗೆ ಜ್ಞಾನಯೋಗದ ಗುರಿ ಮೋಕ್ಷ, ಭಕ್ತಿಯೋಗದ ಗುರಿ ಮೋಕ್ಷ, ರಾಜಯೋಗ ಅಥವಾ ಧ್ಯಾನಯೋಗದ ಗುರಿ ಮೋಕ್ಷವೋ, ಹಾಗೆಯೇ ಕರ್ಮಯೋಗದ ಗುರಿ ಕೂಡ ಮೋಕ್ಷ. ಮೋಕ್ಷ ಅಂತ ಹೇಳಿದರೆ ಏನು? ಬಹಳಷ್ಟು ಪರಿಕಲ್ಪನೆಗಳಿವೆ. ಎಲ್ಲ ಕಲ್ಪನೆಗಳು ಸರಿ. ಮೋಕ್ಷ ಅಂತ ಹೇಳಿದಾಗ ನನ್ನ ಕೆಳಮಟ್ಟದ ಮನಸ್ಸನ್ನು ನಿಗ್ರಹಿಸಿ ಅಥವಾ ನಮ್ಮೊಳಗಿರುವ ಪಶುಮಾನವನನ್ನು ಕೊಂದು ಹಾಕಿ ದೇವಮಾನವನನ್ನು ಜಾಗೃತಗೊಳಿಸುವುದು, ಮೇಲ್ಮಟ್ಟದ ಮನಸ್ಸನ್ನು ಅಭಿವ್ಯಕ್ತಗೊಳಿಸುವುದು, ಇದು ಮೋಕ್ಷ. ನಾವು ನನ್ನ ಕೆಲಸ ಕಾರ್ಯವನ್ನು ನಾನು ಪೂಜೆ ಎಂದು ಮಾಡ್ತೇನೆ, ಇದಿಷ್ಟೇ ಸಾಕಂತೆ, ಇಷ್ಟರಿಂದಲೇ ನಾವು ಮೋಕ್ಷವನ್ನು ಪಡೆಯಬಹುದು. ಎಷ್ಟು ದೊಡ್ಡ ಮಾತು ಇದು, ಎಷ್ಟು ದೊಡ್ಡ ಮಾತು. ಜ್ಞಾನಯೋಗ ಎಷ್ಟು ಕಷ್ಟ ಇದೆ. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಮನಸ್ಸಲ್ಲ, ನಾನು ಆತ್ಮ, ನಾನು ಬುದ್ಧಿಯಲ್ಲ, ನಾನು ಆತ್ಮ, ನಾನು ಅಹಂಕಾರವಲ್ಲ, ನಾನು ಆತ್ಮ. ಎಷ್ಟು ಕಠಿಣ ಇದೆ ಈ ಮೂಲಕ ಮೋಕ್ಷ ಪಡೆಯುವುದು. ಧ್ಯಾನಯೋಗ, ಧ್ಯಾನಯೋಗ ಅಂದ್ರೇನು? ಸ್ಥಿರವಾಗಿ ಕುಳಿತು ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ವಿಚಾರಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗೋದು. ಚಿತ್ತವೃತ್ತಿ ನಿರೋಧ. ಎಷ್ಟು ಕಠಿಣ ಇದೆ. 60 ವರ್ಷ ಪ್ರಯತ್ನಿಸಿನೂ ನಾವು 61ನೇ ವರ್ಷ ಮತ್ತೆ ಚಿತ್ತವೃತ್ತಿಗಳು ವಿಕ್ಷಿಪ್ತವಾಗಿ ಹೋಗುತ್ತವೆ. ಜ್ಞಾನಯೋಗ ಎಷ್ಟು ಕಷ್ಟ ಇದೆ, ಧ್ಯಾನಯೋಗ ಎಷ್ಟು ಕಷ್ಟ ಇದೆ. ಭಕ್ತಿಯೋಗ, ಭಕ್ತಿಯೋಗ ಏನು? ನನ್ನೆಲ್ಲ ಭಾವನೆಗಳನ್ನು ಭಗವಂತನ ಕಡೆ ತಿರುಗಿಸುವುದು. ನಮಗನ್ಸುತ್ತೆ ಸುಲಭ ಇದೆ ಅಂತ. ಭಕ್ತಿ ಅಂದರೆ ಏನು? ತದರ್ಪಿತ ಅಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ. ನನ್ನ ಪ್ರತಿಯೊಂದೊಂದನ್ನು ನಾನು ನಿನಗೆ ಅರ್ಪಿಸ್ತೇನೆ. ಒಂದು ಕ್ಷಣ ನಿನ್ನನ್ನು ಮರೆತರೂ ನನ್ನೆದೆಯಲ್ಲಿ ಅಂಥ ವೇದನೆ ಆಗುತ್ತೆ. ಸುಲಭವಾಗಿ ಹೋಯ್ತಾ?
ನಾವು ಎಷ್ಟು ಕ್ಷಣ ಅವನನ್ನು ಮರೆತರೂ ಸುಖವಾಗಿರ್ತೀವಿ, ನಮಗೇನೂ ಆಗಲ್ಲ, ಯಾವ ವೇದನೆಯೂ ಆಗಲ್ಲ ನಮಗೆ. ನಾವು ಅಂದುಕೊಂಡಂತೆ ಭಕ್ತಿಯೂ ಸುಲಭವಾಗಿ ಹೋಗಲಿಲ್ಲ. ಹೀಗೆ ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ ನಮ್ಮನ್ನು ಯಾವ ಗುರಿಯ ಕಡೆಗೆ, ಅಂದರೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುತ್ತದೆಯೋ ಹಾಗೆಯೇ ಕರ್ಮಯೋಗವು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ. ಯಾವ ಯೋಗ ಕೂಡ ಕಡಿಮೆ ಅಲ್ಲ, ಯಾವುದೂ ಹೆಚ್ಚಲ್ಲ. ನಾವು ಒಂದನ್ನು ಪ್ರಧಾನವಾಗಿ ತೆಗೆದುಕೊಂಡು ಉಳಿದ ಮೂರನ್ನು ಸೇರಿಸಿಕೊಳ್ಬೇಕು, ಉಳಿದ ಮೂರರ ಸಹಾಯವನ್ನು ಪಡೆದುಕೊಳ್ಬೇಕು. ಏಕೆಂದರೆ ಕಾರ್ ಮುಂದಕ್ಕೆ ಹೋಗಬೇಕಾದ್ರೆ ಒಂದು ಚಕ್ರ ಮುಂದಕ್ಕೆ ಹೋದರೆ ಉಳಿದ ಮೂರು ಚಕ್ರಗಳು ಬರುತ್ತವೆ. ಒಂದೇ ಚಕ್ರ ಮುಂದೆ ಹೋಗುತ್ತೆ, ಉಳಿದ ಮೂರು ಬರಲ್ಲ ಅಂತ ಇಲ್ಲ. ಹಾಗೆಯೇ ನಮ್ಮ ಜೀವನ ಅನ್ನುವ ಕಾರಲ್ಲಿ ಈ 4 ಚಕ್ರಗಳು ಬೇಕು. 4 ನಾವು ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಮ್ಮ ಅಭಿರುಚಿಗೆ ತಕ್ಕಂತೆ ಪ್ರಮಾಣದಲ್ಲಿ, ಪರ್ಸಂಟೇಜಲ್ಲಿ ಸೇರಿಸ್ಕೊಳ್ತೇವೆ. ಒಂದು ಯೋಗವನ್ನು ನಾವು ನಮ್ಮ ಅಭಿರುಚಿಗೆ ತಕ್ಕಂತೆ ಪ್ರಧಾನವಾಗಿ ತೆಗೆದುಕೊಳ್ತೇವೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಕೊನೆಯ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ 4 ಯೋಗಗಳ ಸಮನ್ವಯ, ಅದು ಈ ಯುಗಕ್ಕೆ ತಕ್ಕ ಮಾರ್ಗ ಎಂದು ಹೇಳಲಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ನಮ್ಮ ಕರ್ತವ್ಯ, ನಮ್ಮ ಕೆಲಸ ಕಾರ್ಯ ನಮಗೆ ಪ್ರಿಯವಾಗುವುದು ಅಪರೂಪ, ನಮಗಿಷ್ಟನೇ ಇರಲ್ಲ. ಯಾವಾಗ ಪ್ರೇಮ ಅಲ್ಲಿ ಸೇರಿಕೊಳ್ಳುತ್ತೋ ಆಗ ಮಾತ್ರ ನಮ್ಮ ಕರ್ತವ್ಯ ನಮಗೆ ಪ್ರಿಯ ಆಗತ್ತೆ. ತಾಯಿ ತಂದೆಯರು ಮಕ್ಕಳಿಗಾಗಿ ಎಷ್ಟು ಮಾಡ್ತಾರೆ. ಅವ್ರಿಗೆ ಕಷ್ಟ ಅನ್ನಿಸ್ತಾ? ಗೊಣಗ್ತಾರಾ? ಯಾಕೆ? ಅವರಿಗೆ ಪ್ರೀತಿ ಇರುವುದರಿಂದ ಅದು ಕಷ್ಟ ಅನ್ನಿಸುವುದಿಲ್ಲ. ಪತಿ ಪತ್ನಿಗಾಗಿ, ಪತ್ನಿ ಪತಿಗಾಗಿ ಎಷ್ಟು ಮಾಡ್ತಾರೆ, ಎಷ್ಟು ತ್ಯಾಗ ಮಾಡ್ತಾರೆ, ಎಷ್ಟು ತೊಂದರೆಗೆ ಒಳಗಾಗ್ತಾರೆ, ಎಷ್ಟು ಒದ್ದಾಡ್ತಾರೆ. ಆದರೆ ಕಷ್ಟ ಅನಿಸುತ್ತಾ? ಇಲ್ಲ. ಯಾಕೆ? ಪ್ರೀತಿ ಇದ್ದಾಗ ಕಷ್ಟ ಬರುವುದಿಲ್ಲ. ಅದೇ ಬೇರೆ ಜನರಿಗೆ ಅದರ 10% ಮಾಡಿ ನಾವು ಎಷ್ಟು ಗೊಣಗ್ತೇವೆ, ಎಷ್ಟು ಕಷ್ಟಪಡ್ತೇವೆ, ಎಷ್ಟು ಹೇಳ್ಕೊಂಡು ಹೋಗ್ತೇವೆ ಎಲ್ಲರ ಹತ್ರ. ಯಾಕೆ? ಪ್ರೀತಿ ಇಲ್ಲದಿದ್ದರೆ ಕರ್ತವ್ಯ ಹೊರೆಯಾಗತ್ತೆ, ಭಾರ ಆಗತ್ತೆ. ಯಾವಾಗ ಪ್ರೀತಿ ಇದೆಯೋ ಅಲ್ಲಿ ಕರ್ಮದ ಚಕ್ರಗಳು ಸರಾಗವಾಗಿ ಉರುಳುತ್ತವೆ. ಅಲ್ಲಿ ನಮಗೆ ಭಾರ ಅನ್ನಿಸುವುದಿಲ್ಲ. ಕರ್ತವ್ಯವೆಂದರೇನು? ಈ ಅಧ್ಯಾಯದಲ್ಲಿ ನಾವು ಇನ್ನೊಂದು ಅಂಶವನ್ನು ಕುರಿತು ಆಲೋಚನೆ ಮಾಡುವುದು ನಮ್ಮ ಕರ್ತವ್ಯ. ಏನದು? ಸ್ವಾಮೀಜಿ ಹೇಳ್ತಾರೆ, ಪವಿತ್ರತೆ. ಪ್ರತಿಯೊಬ್ಬ ಸ್ತ್ರೀ ಪುರುಷನು ಪವಿತ್ರನಾಗಿರಬೇಕು. ಪವಿತ್ರತೆ ಅನ್ನೋದು ಸರ್ವಶ್ರೇಷ್ಠವಾದ ಆದರ್ಶ. ಒಬ್ಬ ಪವಿತ್ರ ವ್ಯಕ್ತಿಯ ಮುಂದೆ ಎಂಥ ದುಷ್ಟನಿಗೂ ಧ್ವನಿ ಎತ್ತುವ, ಕೈ ಎತ್ತುವ ಸಾಮರ್ಥ್ಯ ಇರುವುದಿಲ್ಲ. ಬುದ್ಧನ ಮುಂದೆ ನಿಂತ ಅಂಗುಲಿಮಾಲನಂತೆ, ನಾರದ ಮಹರ್ಷಿಗಳ ಮುಂದೆ ಬಂದಂತಹ ಡಕಾಯಿತ ರತ್ನಾಕರನಂತೆ. ಪಾವಿತ್ರ್ಯ ಅನ್ನುವುದು ಮನುಷ್ಯ ಶರೀರದಲ್ಲಿರುವ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಆ ಶಕ್ತಿಯ ಮುಂದೆ ಎಂಥ ಮೃಗೀಯತೆ ಕೂಡ, ಪಶುತ್ವ ಕೂಡ
ತಲೆ ಬಾಗಲೇಬೇಕು. ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನಲ್ಲಿ ಬಹಳ ಜನ ಪುರುಷರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಅವರು ದಾರಿ ತಪ್ಪಬೇಕಾದ್ರೆ ಅಷ್ಟೇ ಸಂಖ್ಯೆಯಲ್ಲಿ ಸ್ತ್ರೀಯರು ಇರಬೇಕಲ್ವಾ? ಇಲ್ದಿದ್ರೆ ಅವ್ರು ಹೇಗೆ ದಾರಿ ತಪ್ಪಲಿಕ್ಕಾಗ್ತಿತ್ತು? ಸ್ವಾಮೀಜಿ ಹೇಳ್ತಾರೆ, ಯಾವ ಸ್ತ್ರೀ ತನ್ನ ಪತಿಯನ್ನು ಬಿಟ್ಟು ಪ್ರತಿಯೊಬ್ಬ ಪುರುಷನನ್ನು ತನ್ನ ಮಗ ಅಥವಾ ತನ್ನ ತಂದೆ ಎಂಬ ಭಾವನೆಯಿಂದ ನೋಡಬಲ್ಲಳೋ ಅವರಲ್ಲಿ ಪಾವಿತ್ರ್ಯ ನೆಲೆಸಿದೆ ಎಂದು ಅರ್ಥ. ಅದೇ ರೀತಿ ಪ್ರತಿಯೊಬ್ಬ ಪುರುಷ ತನ್ನ ಪತ್ನಿಯನ್ನು ಬಿಟ್ಟು ಎಲ್ಲ ಸ್ತ್ರೀಯರನ್ನು ತನ್ನ ತಾಯಿ, ತನ್ನ ತಂಗಿ ಎಂಬ ದೃಷ್ಟಿಯಿಂದ ನೋಡಬಲ್ಲನಾದರೆ ಅವನಲ್ಲಿ ಪಾವಿತ್ರ್ಯ ನೆಲೆಸಿದೆ. ಈ ಪಾವಿತ್ರ್ಯವನ್ನು ಪಡಿಲಿಕ್ಕೆ ನಾವು ತುಂಬ ಹೆಣಗಾಡಬೇಕು. ಯಾಕಂದರೆ ಪಾವಿತ್ರ್ಯಕ್ಕಿಂತ ಶ್ರೇಷ್ಠವಾದ ಶಕ್ತಿ ಇನ್ನೊಂದು ಇಲ್ಲ. ಪವಿತ್ರತೆಗೆ ಬಾಗದಿರುವ ದುಷ್ಟ ಶಕ್ತಿಯೇ ಇಲ್ಲ. ರಾವಣ ಸೀತೆಯನ್ನೇನೋ ಕದ್ಕೊಂಡು ಹೋದ. ಅಲ್ಲಿ ಸರಿಯಾದ ವಿವರಣೆ ಬರುತ್ತೆ. ಅವನು ಸೀತೆಯನ್ನು ಎತ್ಕೊಳ್ಳಿಕ್ಕಾಗಲಿಲ್ವಂತೆ. ಸೀತೆ ಯಾವ ಜಾಗದಲ್ಲಿ ನಿಂತಿದ್ಲಲ್ಲ ಅಷ್ಟು ಜಾಗ ಭೂಮಿಯನ್ನು ಕತ್ತರಿಸಿಕೊಂಡು ಅವನು ಎತ್ಕೊಂಡು ಹೋಗಿದ್ದಂತೆ. ಯಾಕೆ? ಸೀತೆಯ ಪಾವಿತ್ರ್ಯದ ಮುಂದೆ ಅವಳನ್ನು ಸ್ಪರ್ಶಿಸಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ಬೇರೆ ಯಾರಾದರೂ ಸ್ತ್ರೀಯಾಗಿದ್ದಿದ್ರೆ ರಾವಣ ಹೋಗಿ ಅವಳನ್ನು ತನ್ನ ಅರಮನೆಯಲ್ಲಿ ಇಟ್ಕೊಳ್ತಿದ್ದ. ಆದರೆ ಸೀತೆಯನ್ನು ತನ್ನ ಅರಮನೆಯಲ್ಲಿ ಅವಳ ಒಪ್ಪಿಗೆ ಇಲ್ಲದೆ ಇಟ್ಕೊಂಡ್ರೆ ತಾನು ಸುಟ್ಟು ಹೋಗ್ತೇನೆ ಅಂತ ಅಂಥ ದುಷ್ಟನಿಗೂ ಅಷ್ಟು ಚೆನ್ನಾಗಿ ಗೊತ್ತಿದ್ದರಿಂದ ಅವನು ಸೀತೆಯನ್ನು ಅಶೋಕವನದಲ್ಲಿ ಇಟ್ಟ. ಅಂಥ ದುಷ್ಟನಿಗೂ ಏನು ಮಾಡಿದ್ರೂ ಸೀತೆಯನ್ನು ಸ್ಪರ್ಶಿಸಲಿಕ್ಕಾಗಲಿಲ್ಲ. ಕೊನೆಗೆ ತನ್ನ ಒಂದು ದುಷ್ಟ ವಿಚಾರದಿಂದ ತಾನು ವಿನಾಶ ಹೊಂದಿದ ಅಷ್ಟೇ ಅಲ್ಲ, ಸುವರ್ಣಮಯ ಲಂಕೆ, ಆ ಲಂಕೆಯ ಸರ್ವನಾಶಕ್ಕೆ ಕಾರಣ ಆದ. ರಾವಣ ಎಂಥವನಂತೆ ವರ್ಣನೆ ಬರುತ್ತೆ, ರಾಮನನ್ನು ಬಿಟ್ಟರೆ ಅವನಿಗಿಂತ ಗ್ರೇಟ್ ಇನ್ನೊಬ್ಬರು ಇರಲಿಲ್ವಂತೆ. ರಾವಣನ ತೇಜಸ್ಸು ಹೇಗಿತ್ತಂತೆ, ಹನುಮಂತನಿಗೆ ಆಶ್ಚರ್ಯ ಆಯ್ತಂತೆ ಮೊದಲ ಸಲ ನೋಡಿದಾಗ. ಏನಿದು, ರಾಮನನ್ನು ಬಿಟ್ಟರೆ ಇಂಥ ತೇಜಸ್ವಿ ವ್ಯಕ್ತಿ ಇನ್ನೊಬ್ಬರಿಲ್ಲ. ಏನು ರಾವಣನ ಭಕ್ತಿ ಕೇಳ್ತೀರಾ? ಎಂಥ ಶಿವಭಕ್ತ ಅವನು, ಕಥೆಯೆಲ್ಲ ನಮಗೆ ಗೊತ್ತಿದೆ ಅಲ್ಲ. ಎಂಥ ಪಂಡಿತ ಅವನು, ಅವನು ಎಷ್ಟೆಷ್ಟೋ ಗ್ರಂಥ ಬರೆದಿದ್ದ ಅಂತ ರೆಕಾರ್ಡ್ ಸಿಗುತ್ತೆ. ಆದರೆ ಪವಿತ್ರತೆಯ ಬಲ ಇಲ್ಲದ ವ್ಯಕ್ತಿ ತನ್ನ ದುಃಖಕ್ಕೆ, ತನ್ನ ವಿನಾಶಕ್ಕೆ ಕಾರಣ ಆಗ್ತಾನೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬ ಸ್ತ್ರೀ ತನ್ನ ಪತಿಯನ್ನು ಬಿಟ್ಟು ಪ್ರತಿಯೊಬ್ಬ ಪುರುಷನನ್ನು ತಂದೆ ಅಥವಾ ಮಗ ಎಂದು ನೋಡಬೇಕು. ಪ್ರತಿಯೊಬ್ಬ ಪುರುಷ ತನ್ನ ಪತ್ನಿಯನ್ನು ಬಿಟ್ಟು ಪ್ರತಿಯೋರ್ವ ಸ್ತ್ರೀಯನ್ನು ತಾಯಿ ಅಥವಾ ತಂಗಿ ಎಂಬ ದೃಷ್ಟಿಯಿಂದ ನೋಡಬೇಕು. ಆಗ ಪಾವಿತ್ರ್ಯ ಅನ್ನುವ ಶಕ್ತಿ ನಮ್ಮಲ್ಲಿ ಜಾಗೃತ ಆಗತ್ತೆ. ಪವಿತ್ರತೆಯಿಂದ ಕೂಡಿದ ಸ್ತ್ರೀ ಪುರುಷರೇ ಧನ್ಯರು. ಏಕೆಂದರೆ ಅವರ ಜೀವನದಲ್ಲೊಂದು ಸಾರ್ಥಕತೆಯ ಭಾವನೆ, ಫೀಲಿಂಗ್ ಆಫ್ ಫುಲ್ಫಿಲ್ಮೆಂಟ್ ಅದು ಇರುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಸ್ವಾಮೀಜಿ ಹೇಳ್ತಾರೆ, ಯಾರು ಧರ್ಮ ಬೋಧಕನಾಗಬೇಕು ಅಂತ ಇದ್ದಾನೆಯೋ ಅವನು 100ಕ್ಕೆ 100 ಪವಿತ್ರನಾಗಿರಬೇಕು. ಇಲ್ಲದಿದ್ದರೆ ಅವನ ಬೋಧನೆಯನ್ನು ಯಾರೂ ಕೇಳಿಸಿಕೊಳ್ಳಲ್ಲ. ಮುಂದಿನ ವಿಚಾರ ಸ್ವಾಮೀಜಿ ಹೇಳ್ತಾರೆ,
ಈ ಜಗತ್ತಿನಲ್ಲಿ ತಾಯಿಯ ಸ್ಥಾನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಅವಳಲ್ಲಿ ನಿಸ್ವಾರ್ಥತೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿದೆ. ಭಗವಂತನ ಪ್ರೇಮವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇರುವ ಸರ್ವಶ್ರೇಷ್ಠ ಪ್ರೇಮ ತಾಯಿಯ ಪ್ರೇಮ. ಯಾಕೆ ಅಂದರೆ ಅವಳು ಅಷ್ಟು ತನ್ನ ಮಗುವಿಗಾಗಿ ನಿಸ್ವಾರ್ಥಳಾಗಿದ್ದಾಳೆ. ಯಾವ ತಾಯಿ ತನ್ನ ಮಗುವಿನ ಯೋಚನೆಯನ್ನು ಮಾಡದೆ ಕೇವಲ ತನ್ನ ಯೋಚನೆ ಮಾಡ್ತಾಳೋ ಇವತ್ತಿನ ಹುಡುಗಿಯರಾಗೆ, ಅವಳು ತಾಯಿಯೇ ಅಲ್ವಂತೆ. ಅಲ್ಲಿ ಸಂಬಂಧ ಹೇಗಾಗುತ್ತೆ ಅಂದರೆ, ಈ ಹಕ್ಕಿಗಳು ಇರುತ್ತವಲ್ಲ, ಪಕ್ಷಿಗಳು, ಅವು ಮೊಟ್ಟೆ ಹಾಕಿ ಆಮೇಲೆ ಅದು ಹಕ್ಕಿ ಮೊಟ್ಟೆಯೊಡೆದು ಹಕ್ಕಿ ಹೊರ ಬಂದ ಮೇಲೆ ಎಲ್ಲಿಯ ತನಕ ಅದಕ್ಕೆ ರೆಕ್ಕೆ ಬರಲ್ವೋ ಅಲ್ಲಿವರೆಗೆ ತಾಯಿ ನೋಡ್ಕೊಳ್ಳುತ್ತೆ. ಯಾವಾಗ ಅದಕ್ಕೆ ರೆಕ್ಕೆ ಬಂತೋ ತಾಯಿ ಹಕ್ಕಿ ಅದನ್ನು ಕುಕ್ಕಿ ದುಡಿಬಿಡುತ್ತಂತೆ. ಆಮೇಲಿಂದ ಪಕ್ಷಿ ಕುಲದಲ್ಲಿ ತಾಯಿ ಮಕ್ಕಳ ಸಂಬಂಧ ಇಲ್ವಂತೆ. ಹಾಗೆಯೇ ಮನುಷ್ಯ ಸಮಾಜದಲ್ಲಿ ತಾಯಿ ಸ್ವಾರ್ಥಿ ಆದರೆ ಈ ರೀತಿ ಸಮಸ್ಯೆ ಆಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಈ ನಿಸ್ವಾರ್ಥತೆ ಅನ್ನೋದು, ತಾಯಿಯಲ್ಲಿ ಕಂಡುಬರುವ ನಿಸ್ವಾರ್ಥತೆ ಅನ್ನೋದು ಭಗವಂತನಿಗೆ ಬಹಳ ಹತ್ತಿರವಾದದ್ದು. ಏಕೆಂದರೆ ನಾವು ಎರಡು ಶಬ್ದಗಳನ್ನು ಹೇಳ್ತೇವೆ, ಒಂದು ಜಗತ್ತು, ಒಂದು ಪರಮಾರ್ಥ. ಒಂದು ಜಗತ್ತು, ಇನ್ನೊಂದು ಪರಮಾರ್ಥ. ಯಾವುದನ್ನು ನಾವು ಜಗತ್ತು ಎಂದು ಹೇಳುತ್ತೇವೆಯೋ ಅದು ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಯಾವುದನ್ನು ನಾವು ಪರಮಾರ್ಥ ಎಂದು ಹೇಳುತ್ತೇವೆಯೋ ಅದು ನಿಸ್ವಾರ್ಥ ನಿಸ್ವಾರ್ಥ ನಿಸ್ವಾರ್ಥ. ಆದ್ದರಿಂದ ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್. ನಿಸ್ವಾರ್ಥತೆಯೇ ದೇವರು. ಸೆಲ್ಫಿಶ್ನೆಸ್ ಈಸ್ ಡೆವಿಲಿಶ್ ವರ್ಲ್ಡ್. ಸ್ವಾರ್ಥವೇ ಪ್ರಪಂಚ, ಜಗತ್ತು. ಯಾವ ಕರ್ಮ, ಯಾವ ಕರ್ತವ್ಯ ಪೂಜೆ ಎಂಬ ಭಾವನೆಯಿಂದ ಮಾಡಲ್ಪಟ್ಟು ನಮ್ಮನ್ನು ನಿಸ್ವಾರ್ಥತೆಯ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ಕರೆದುಕೊಂಡು ಹೋಗುತ್ತದೆಯೋ ಅದು ಕರ್ಮಯೋಗ. ಅದು ನಮ್ಮನ್ನು ಮೋಕ್ಷಕ್ಕೆ ತಲುಪಿಸುತ್ತದೆ. ಇದನ್ನು ಸ್ವಾಮೀಜಿ, ಇದನ್ನು ಅಂದ್ರೇನು, ನಿಮ್ಮ ಕರ್ತವ್ಯ ಮಾಡುವುದರಿಂದಲೇ ನೀವು ಮೋಕ್ಷವನ್ನು ಪಡೆಯಬಲ್ಲಿರಿ ಎಂಬ ವಿಚಾರವನ್ನು ಸ್ವಾಮೀಜಿ ಮಹಾಭಾರತದಲ್ಲಿ ಬರುವ ಧರ್ಮವ್ಯಾಧನ ಕಥೆಯ ಮೂಲಕ ತಿಳಿಯಪಡಿಸ್ತಾರೆ. ಆ ಕಥೆ ಏನು ಅಂತ ನೀವು ಓದಿ ತಿಳಿದುಕೊಳ್ಳಿ. ಓರ್ವ ಗೃಹಿಣಿ ತನ್ನ ಪತಿ ಸೇವೆಯ ಮೂಲಕ ಬ್ರಹ್ಮಜ್ಞಾನವನ್ನು ಪಡಿತಾಳೆ. ಪತಿ ಸೇವೆ ಅಷ್ಟೇ, ಮತ್ತೇನೂ ಇಲ್ಲ. ಒಬ್ಬ ವ್ಯಾಧ ಅಂದರೆ ಬುಚ್ಚರ್, ಪ್ರಾಣಿಗಳನ್ನು ಕೊಲೆ ಮಾಡಿ ಅವುಗಳ ಮಾಂಸವನ್ನು ಮಾರುವವನು. ಅವನ ಹೆಸರು ಧರ್ಮವ್ಯಾಧ ಅಂತ. ಯಾಕಂದರೆ ಅವನು ಧರ್ಮ ಮಾರ್ಗದಲ್ಲಿದ್ದಾನೆ. ಅವನು ಅಂಥ ಕ್ರೂರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಅವನಿಗೆ ಅವನ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ. ಅವನು ಅದನ್ನು ಪೂಜೆ ಎಂಬ ಭಾವನೆಯಿಂದ ಮಾಡ್ತಿದ್ದಾನೆ. ಪರಿಣಾಮ ಅವನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಇದು ಸತ್ಯ ಘಟನೆ. ಯಾವ ಕೆಲಸನೂ ಕಳಪೆ ಅಲ್ಲ. ನಾವು ಯಾವ ಕೆಲಸ ಮಾಡ್ತೀವಿ ಅನ್ನುವುದು ಪ್ರಶ್ನೆ ಅಲ್ಲ, ನಾವು ಕೆಲಸವನ್ನು ಹೇಗೆ ಮಾಡುತ್ತೇವೆ, ನಾವು ಯಾವ ಕೆಲಸವನ್ನು ಮಾಡುತ್ತೇವೆ ಅನ್ನುವುದು ಪ್ರಶ್ನೆ ಅಲ್ಲ, ನಾವು ಕೆಲಸವನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಪ್ರಶ್ನೆ. ಬ್ರಹ್ಮಜ್ಞಾನಾವಸ್ಥೆಯನ್ನು ತಲುಪಿದ
ಗೃಹಿಣಿ, ಅದಕ್ಕಿಂತ ವಿಚಿತ್ರವಾಗಿ ಆ ವ್ಯಾಧ. ಈ ಕಥೆಯನ್ನು ಹೇಳಿ ಸ್ವಾಮೀಜಿ ಹೇಳ್ತಾರೆ, ನಾನು ಭಾರತದಲ್ಲಿ ಒಬ್ಬ ಯೋಗಿಯನ್ನು ಭೇಟಿಯಾಗಿದ್ದೆ. ಅವನೊಬ್ಬ ಬಹಳ ವಿಶೇಷ ವ್ಯಕ್ತಿ. ಅವನು ಯಾರಿಗೂ ಬೋಧನೆ ಗೀಧನೆ ಎಲ್ಲ ಮಾಡ್ತಿರಲಿಲ್ಲ. ಗುರುವಿನ ಸ್ಥಾನದಲ್ಲಿ ಇರುವುದು ಅವನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನಾವು ಅವನಿಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದರೆ ಅವನು ಉತ್ತರ ಹೇಳುವವನೇ ಅಲ್ಲ. ಆದರೆ ನಾವು ಅವನ ಒಡನಾಟದಲ್ಲಿಯೇ ಮುಂದುವರಿದರೆ ಕೆಲವು ದಿನಗಳ ಬಳಿಕ ನಾವು ಕೇಳಿದ ಪ್ರಶ್ನೆಯ ಮೇಲೆ ಅವನು ಅದ್ಭುತವಾದ ಬೆಳಕನ್ನು ಬೀರಿ ಉತ್ತರಿಸುತ್ತಿದ್ದ. ಯಾರ ವ್ಯಕ್ತಿ? ಪವಾಹಾರಿ ಬಾಬಾ. ಅವನು ಗಾಜಿಪುರ ಅಂದರೆ ಈಗಲೂ ಇದೆ ಗಾಜಿಪುರ, ವಾರಣಾಸಿಗೆ ಹತ್ತಿರದಲ್ಲಿ ಬರುವ ಒಂದು ಊರು, ಗಂಗೆಯ ದಂಡೆ ಮೇಲೆ ಇರುವ ಊರು. ಗಾಜಿಪುರದಲ್ಲಿರುವ ಸರ್ವಶ್ರೇಷ್ಠ ಸಂತ ರಾಜಯೋಗಿ ಪವಾಹಾರಿ ಬಾಬಾ. ಶ್ರೀರಾಮಕೃಷ್ಣರ ನಂತರ ಸ್ವಾಮೀಜಿಯವರ ವ್ಯಕ್ತಿತ್ವದ ಮೇಲೆ ಪವಾಹಾರಿ ಬಾಬಾನ ಪ್ರಭಾವ ಬಹಳ ವಿಶೇಷವಾಗಿತ್ತು. ಆದ್ದರಿಂದ ಸ್ವಾಮೀಜಿ ಇಲ್ಲಿ ಪವಾಹಾರಿ ಬಾಬಾನ ಹೆಸರು ಹೇಳದಿದ್ದರೂ ಅವನ ಕುರಿತು ಹೇಳ್ತಿದ್ದಾರೆ. ಒಂದು ಸಲ ಸ್ವಾಮೀಜಿ ಹೇಳ್ತಾರೆ, ನಾನು ಹಿಂದೆ ಆ ಸಂತನನ್ನು ಭೇಟಿಯಾದಾಗ ಅವನನ್ನು ಕರ್ಮ ರಹಸ್ಯ ಏನು ಎಂದು ಪ್ರಶ್ನಿಸಿದೆ. ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ವರ್ಕ್? ಕರ್ಮದ ರಹಸ್ಯ ಏನು ಎಂದು ಪ್ರಶ್ನಿಸಿದೆ. ಅವನು ನೀಡಿದ ಉತ್ತರ, ನಿಮ್ಮ ದಾರಿ ಮತ್ತು ಗುರಿ ಒಂದೇ ಆಗಿರಲಿ. ಲೆಟ್ ಯುವರ್ ಮೀನ್ಸ್ ಆ್ಯಂಡ್ ಗೋಲ್ ಬಿ ಒನ್. ನಿಮ್ಮ ದಾರಿ ಮತ್ತು ಗುರಿ ಒಂದೇ ಆಗಿರಲಿ. ಇದರ ಅರ್ಥ ಏನು? ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಿ, ನೀವು ಅದರಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಬೇಕು ಅಂದರೆ, ನಾನು ಎಲ್ಲಿದ್ದೇನೆ, ನಾನು ಯಾರು, ಸುತ್ತಮುತ್ತ ಯಾರಿದ್ದಾರೆ, ನಾಳೆ ಕಥೆ ಏನು, ನಿನ್ನೆ ಗೋಳು ಏನು, ಯಾವುದು ನೆನಪಿರಬಾರ್ದು. ಅದೇ ನನ್ನ ಗುರಿ, ಅದೇ ನನ್ನ ದಾರಿ. ಅಷ್ಟರ ಮಟ್ಟಿಗೆ ನಾವು ಆ ಕೆಲಸದಲ್ಲಿ ಮುಳುಗಿ ಹೋಗಬೇಕು. ಅದು ಯಾವ ಕೆಲಸನೇ ಆಗಿರಲಿ, ಸಣ್ಣ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ. ಹಾಗಂದ್ರೇನು? ಹೃತ್ಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ಒಂದು ಕೆಲಸವನ್ನು ಮಾಡಬೇಕು. ಇದು ಕರ್ಮ ರಹಸ್ಯ. ನಾವು ಅಂದ್ಕೊಳ್ತೇವೆ ನಾವು ಮಾಡ್ತಾ ಇದ್ದೇವಲ್ವಾ? ಇಲ್ಲ. ನಾವು ಒಂದು ಕೆಲಸ ಮಾಡುವಾಗ ನಮ್ಮ ಮನಸ್ಸು 10 ವಿಷಯಗಳಲ್ಲಿ ಹರಿದು ಹಂಚಿ ಹೋಗಿರುತ್ತೆ. ಕೆಲಸ ಏನೋ ಮಾಡ್ತಿದ್ದೇವೆ ನಾವು, ನಮ್ಮ ಮನಸ್ಸು 10 ಯೋಚನೆಗಳಲ್ಲಿ ತೊಡಗಿರುತ್ತೆ. ಒಂದು ಸಣ್ಣ ಕೆಲಸ, ಊಟ ಮಾಡೋ ಕೆಲಸ ಮಾಡ್ತಿದ್ದೇವೆ ನಾವು, ಪೂರ್ಣವಾಗಿ ಗುರಿ ಮತ್ತು ದಾರಿ ಇದೆ ಅಂತ ಮಾಡ್ತಿದ್ದೇವ? ಇಲ್ಲ. ಊಟ ಆದಮೇಲೆ ಏನು ಅಂತ ಯೋಚಿಸ್ತಾ ಇರ್ತೀವಿ. ನಿನ್ನೆ ಹಾಗಾಯಿತು ಅಂತ ಯೋಚಿಸ್ತೀವಿ. ಅವ್ರು ಯಾಕೆ ನನಗೇ ಹಾಗೆ ಹೇಳಬೇಕಿತ್ತು ಅಂತ ಯೋಚಿಸ್ತೀವಿ. ನಮಗೆ ಬಹಳ ಟಾಪಿಕ್ಸ್ ಇವೆ ಯೋಚಿಸಲಿಕ್ಕೆ. ಒಟ್ಟಲ್ಲಿ ನಾವು ಒಂದು ಕೆಲಸ, ಎಲ್ಲಕ್ಕಿಂತ ಸುಲಭದ ಕೆಲಸ, ಸಣ್ಣ ಕೆಲಸ, ಊಟ ಮಾಡೋದು ಮಾಡ್ತೀವ? ಪೂರ್ಣ ಮನಸ್ಸಿಂದ ಮಾಡ್ತೀವ? ಸಣ್ಣ ಕೆಲಸ, ಸ್ನಾನ ಮಾಡೋದು ಪೂರ್ಣ ಮನಸ್ಸಿಂದ, ಇದೇ ನನ್ನ ಗುರಿ ಮತ್ತು ದಾರಿ ಅಂತ ಮಾಡ್ತೀವ? ಇಲ್ಲ. ನಮ್ಮ ಮನಸ್ಸು ಒಂದು ಮುಂದೆ ಮುಂದೆ ಓಡ್ತಿರುತ್ತೆ ಅಥವಾ ಹಿಂದೆ ಹೋಗ್ತಿರುತ್ತೆ. ಒಟ್ಟಲ್ಲಿ ವರ್ತಮಾನ ಕಾಲದಲ್ಲಿ ನಾವು ಇರಲ್ಲ. ನೋಡಿ ಎಷ್ಟು ಕಷ್ಟ ಇದೆ. ಲೆಟ್ ಯುವರ್ ಮೀನ್ಸ್ ಆ್ಯಂಡ್ ಗೋಲ್ ಬಿ ದ ಒನ್. ಒಂದು ಕೆಲಸ ಮಾಡುವಾಗ ಅದರಲ್ಲೇ ಮಗ್ನರಾಗಬೇಕಂತೆ. ಇದು ಕರ್ಮಯೋಗ.
ಧರ್ಮವ್ಯಾಧ ಈ ರೀತಿ ಕೆಲಸ ಮಾಡಿದ್ದ. ಆ ಗೃಹಿಣಿ, ಬ್ರಹ್ಮಜ್ಞಾನವನ್ನು ಪಡೆದ ಗೃಹಿಣಿ ಈ ರೀತಿ ಕೆಲಸ ಮಾಡಿದ್ಲು. ಪರಿಣಾಮ ಅವರ ಅಂತಃಶಕ್ತಿ ಪೂರ್ಣವಾಗಿ ಜಾಗೃತ ಆಯಿತು. ಕೊನೆಯ ಮಾತನ್ನು ಈ ಅಧ್ಯಾಯದಲ್ಲಿ ಸ್ವಾಮೀಜಿ ಕೊನೆಯ ಅಂಶವನ್ನು ಹೇಳ್ತಾರೆ. ನೀವು ಮಾಡುವ ಕೆಲಸದ ಕುರಿತು ನೀವು ಗೊಣಗುತ್ತೀರಾ? ಹಾಗಾದರೆ ನೀವು ಬಹಳ ಅಟ್ಯಾಚ್ಡ್ ಆಗಿದ್ದೀರಾ, ಆಸಕ್ತರಾಗಿದ್ದೀರಾ. ಅನ್ಅಟ್ಯಾಚ್ಮೆಂಟ್, ಅನಾಸಕ್ತಿಯ ಪ್ರಧಾನ ಲಕ್ಷಣ ನೀವು ಯಾವುದಕ್ಕೂ ಗೊಣಗುವುದಿಲ್ಲ. ಗೊಣಗುವಿಕೆಯೆಲ್ಲ ನಮ್ಮ ಅಂತಃಶಕ್ತಿಯ ಜಾಗೃತಿಗೆ ಸಹಾಯ ಮಾಡಲ್ಲ. ಕೆಲಸ ಯಾವುದೇ ಆಗಿರಲಿ, ನಿಮ್ಮ ಪಾಲಿಗೆ ಬಂದ ಕೆಲಸವನ್ನು ಮಾಡುತ್ತಾ ಹೋಗಿ ನೀವು ಗೊಣಗುತ್ತೀರಾದಿರೇ, ಹಾಗಾದರೆ ನೀವಿನ್ನೂ ಕರ್ಮ ರಹಸ್ಯವನ್ನು ಕಲಿತಿಲ್ಲ, ನೀವಿನ್ನೂ ಅನಾಸಕ್ತಿಯಿಂದ ದೂರ ಇದ್ದೀರಾ. ಸಣ್ಣ ಪಾಯಿಂಟ್, ಗೊಣಗ್ತೀರಾ? ನಾವು ಇಡೀ ದಿನ ಪರಿಶೀಲಿಸಿದಾಗ ಬಹಳ ಚೆನ್ನಾಗಿ ಗೊಣಗ್ತೇವೆ. ನಾವು ಕಂಡದ್ದಕ್ಕೆಲ್ಲ ನಾವು ಗೊಣಗ್ತೇವೆ. ಗೊಣಗದೆ ಅಂದಂದಿನ ದಿನದ ಅಂದಂದು ನಮಗೆ ಬಂದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಂತೆ. ಇದು ಕರ್ಮಯೋಗ ಅಂತೆ. ಎಷ್ಟು ಸುಲಭ ಇದೆ ನೋಡಿದರೆ. ಮಾಡಲಿಕ್ಕೆ ಹೋದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಇಲ್ಲಿಗೆ ವಾಟ್ ಈಸ್ ಡ್ಯೂಟಿ, ಕರ್ತವ್ಯ ಎಂದರೇನು ಎಂಬ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದಿನ ಅಧ್ಯಾಯ 5 ತುಂಬ ಚೆನ್ನಾಗಿದೆ. ವಿ ಹೆಲ್ಪ್ ಅವರ್ ಸೆಲ್ಸ್, ನಾಟ್ ದಿ ವರ್ಲ್ಡ್. ನಾವು ಕರ್ತವ್ಯ ಮಾಡೋದ್ರಿಂದ, ಸೇವೆ ಮಾಡೋದ್ರಿಂದ, ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ನಾವೇ ಉದ್ಧಾರ ಆಗ್ತಿದ್ದೇವೆ. ಖಂಡಿತ ನಾವು ಯಾರನ್ನೂ ಉದ್ಧಾರ ಮಾಡ್ತಾ ಇಲ್ಲ. ವಿ ಹೆಲ್ಪ್ ಅವರ್ ಸೆಲ್ಸ್, ನಾಟ್ ದಿ ವರ್ಲ್ಡ್. ಕರ್ಮದಿಂದ, ಸೇವೆ, ಸಹಾಯದಿಂದ ನಿಜವಾಗಿ ಉದ್ಧಾರವಾಗುವವರು ನಾವು, ಜಗತ್ತು ಅಲ್ಲ. ಇವೆಲ್ಲ ತುಂಬ ಸೂಕ್ಷ್ಮ ಅಂಶಗಳು. ಸಟಲ್ ಫಿಲಾಸಫಿ, ಸೂಕ್ಷ್ಮ ತತ್ವಜ್ಞಾನ. ಸ್ವಾಮೀಜಿ ಈ ಅಧ್ಯಾಯದ ಮುಖ್ಯ ವಿಚಾರವನ್ನು ಪ್ರವೇಶಿಸುವುದಕ್ಕೆ ಮುನ್ನ 2 ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಮೊದಲನೆಯದು, ಸ್ವಾಮೀಜಿ ಹೇಳ್ತಾರೆ, ನಮ್ಮ ಭಾರತ ದೇಶದಲ್ಲಿ ಕರ್ಮ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಸ್ವಾಮೀಜಿ ಅಮೆರಿಕದಲ್ಲಿ ಮಾಡಿದ ಉಪನ್ಯಾಸ ಇದು, ಆದ್ದರಿಂದ ಈ ಶಬ್ದ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕರ್ಮ ಅಂತ ಹೇಳಿದಾಗ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಪೂಜಾ ಕರ್ಮ, ಧಾರ್ಮಿಕ ವಿಧಿ ವಿಧಾನಗಳು, ರಿಚುವಲಿಸ್ಟಿಕ್ ಆ್ಯಕ್ಷನ್ಸ್, ರಿಚುವಲ್ಸ್, ಇದನ್ನು ನಾವು ಕರ್ಮ ಎಂದು ಹೇಳುತ್ತೇವೆ. ಪೂಜೆ, ಹೋಮ, ವ್ರತ, ಪ್ರದಕ್ಷಿಣೆ, ಹೀಗೆ ಭಗವಂತನಿಗೂ ನಮಗೂ ಸಂಬಂಧಪಟ್ಟಂತೆ ಕೆಲವೆಲ್ಲ ಇವೆಯಲ್ಲ, ಇವನ್ನು ನಾವು ಕರ್ಮ, ರಿಚುವಲ್ಸ್ ಇಂಗ್ಲೀಷಲ್ಲಿ ರಿಚುವಲ್ಸ್, ಆ್ಯಕ್ಷನ್ ಅಲ್ಲ ಎಂದು ಕರೆಯುತ್ತೇವೆ. ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳಲ್ಲಿ 3 ಭಾಗ ಇದೆ. ಮೊದಲನೆಯದು ಫಿಲಾಸಫಿ, ತತ್ವಜ್ಞಾನ, ಫಿಲಾಸಫಿ. ಎರಡನೆಯದು ಮೈಥಾಲಜಿ, ಪುರಾಣಗಳು. ಮೂರನೆಯದು ರಿಚುವಲ್ಸ್ ಅಥವಾ ಧಾರ್ಮಿಕ ಕರ್ಮ, ಧಾರ್ಮಿಕ ಕ್ರಿಯೆಗಳು.
ಒಂದು ಧರ್ಮದ ಸತ್ವ ಅಡಗಿರುವುದು, ಸಾರ ಇರುವುದು ಫಿಲಾಸಫಿಯಲ್ಲಿ, ತತ್ವಶಾಸ್ತ್ರದಲ್ಲಿ. ತತ್ವಶಾಸ್ತ್ರ ಎಲ್ಲರಿಗೂ ಅರ್ಥ ಆಗಲ್ಲ. ಅದನ್ನು ಹೇಳಲಿಕ್ಕೆ ಹೊರಟ್ರೆ ಎಲ್ಲರೂ ನಿದ್ದೆ ಮಾಡ್ತಾರೆ. ಅದಕ್ಕಾಗಿ ಅದೇ ತತ್ವಶಾಸ್ತ್ರವನ್ನು, ಅದೇ ಗಹನ ತತ್ವಗಳನ್ನು ರಾಜ ಮಹಾರಾಜರ ಕಥೆಗಳ ಮೂಲಕ, ಭಕ್ತರ ಕಥೆಗಳ ಮೂಲಕ, ಸಂತರ ಕಥೆಗಳು, ದೃಷ್ಟಾಂತಗಳು ಎಂಬ ಮುಖವಾಡದ ಮೂಲಕ ವಿವರಿಸಿ ಹೇಳಿದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಕರ್ಷಕವೆನಿಸುತ್ತೆ. ಇದನ್ನು ನಾವು ಏನಂತ ಕರೆದ್ವಿ? ಪುರಾಣಗಳು, ಮೈಥಾಲಜಿ. ಇನ್ನು ಧಾರ್ಮಿಕ ಕ್ರಿಯೆಗಳು, ಯಾಗ ಯಜ್ಞ ಇರಬಹುದು, ಪೂಜೆ ಇರಬಹುದು, ವ್ರತ ಇರಬಹುದು. ಇವೆಲ್ಲ ಅದೇ ಫಿಲಾಸಫಿಯ, ಅದೇ ತತ್ವಶಾಸ್ತ್ರದ ಇನ್ನಷ್ಟು ಸ್ಥೂಲ ರೂಪ. ಕಾಂಕ್ರೀಟೈಸ್ಡ್ ಫಿಲಾಸಫಿ ಈಸ್ ಕಾಲ್ಡ್ ರಿಚುವಲ್ಸ್. ಯಾವುದನ್ನು ನಾವು ಯಾಗ ಯಜ್ಞ ಪೂಜೆ ಅಂತ ಹೇಳುತ್ತೇವೆಯೋ ಅದು ತತ್ವಶಾಸ್ತ್ರದ, ಅದನ್ನೇ ಸ್ಥೂಲ ರೂಪಕ್ಕೆ ತಂದಾಗ ಬರುವ ಆಕಾರ, ಕಾಂಕ್ರೀಟೈಸ್ಡ್ ಫಿಲಾಸಫಿ. ಬಹಳ ಜನ ಹೇಳ್ತಾರೆ ಪೂಜೆ ಗೀಜೆ ಎಲ್ಲ ಬೇಕಿಲ್ಲ, ಹೋಮ ಹವನ ಎಲ್ಲ ಏನಂತೀರ ಅವೆಲ್ಲ, ಭಜನೆ ಅಂದರೆ ಅವ್ರಿಗೆ ತೃಪ್ತಿ ಇಲ್ಲ, ಬೈಬೇಕು ಸ್ವಲ್ಪ, ಭಜನೆ ಗೀಜನೆ ಅವೆಲ್ಲ ಬೇಕಿಲ್ಲ. ಬಹಳ ಜನ ಹಾಗೆ ಹೇಳುವವರಿದ್ದಾರೆ. ಪ್ರತಿಯೊಬ್ಬ ಮೂರ್ಖನೂ ಈ ರೀತಿ ಬೈಯುವುದನ್ನು ಕಲಿತಿದ್ದಾನೆ. ಆದರೆ ದೇವಸ್ಥಾನಕ್ಕೆ ಹೋಗುವವರಿಗೂ, ಯಾರು ದೇವಸ್ಥಾನಕ್ಕೆ ಹೋಗುವುದಿಲ್ಲವೋ ಅವರಿಗೂ ಇರುವ ವ್ಯತ್ಯಾಸವನ್ನು ಸ್ವಲ್ಪ ನೀವು ಗಮನಿಸಿ ನೋಡಿ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗದಿದ್ದರೂ ಗೋಪುರ ಕಾಣಿಸಿದ ಕೂಡಲೇ ಪಾದರಕ್ಷೆ ತೆಗೆದು ಪಕ್ಕ ನಿಂತು ಕೈ ಮುಗಿತಾರೆ. ಗಂಗೆಯಲ್ಲಿ ದೋಣಿಯಲ್ಲಿ ಹೋಗಬೇಕಾದ್ರೆ ಮೊದಲು ಪಾದರಕ್ಷೆ ತೆಗೆದು ಗಂಗಾಜಲವನ್ನು ತಲೆಗೆ ಸಿಂಪಡಿಸಿಕೊಂಡು ಬಳಿಕ ದೋಣಿಯಲ್ಲಿ ಕುಳಿತುಕೊಳ್ತಾರೆ. ಈ ರೀತಿ ಎಲ್ಲ ಮಾಡುವವರಿಗೂ ಹೀಗೆ ಮಾಡದೇ ಇರುವವರಿಗೂ ಇರುವ ವ್ಯತ್ಯಾಸವನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಆಮೇಲೆ ನೀವು ಮೂರ್ತಿ ಪೂಜೆ ತಪ್ಪು ಅಂತ ಬೈರಿ. ಸ್ವಾಮೀಜಿ ಹೇಳ್ತಾರೆ ಒಂದು ಮೂರ್ತಿಯ ಪೂಜೆಯ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸ ದೇವರಂತಹ ಬ್ರಹ್ಮಜ್ಞಾನಿ ನಿರ್ಮಾಣವಾಗುವುದಾದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ 10 ಮೂರ್ತಿಗಳನ್ನು ಕೊಡಿ. ಮೂರ್ತಿ ಪೂಜೆ ತಪ್ಪು ಅಂತ ಬೈಯುವವರೇನೋ ಬಹಳ ಜನ ಇದ್ದಾರೆ. ಅವ್ರು ಹೇಳ್ತಾರೆ ಫಿಲಾಸಫಿ ಎಲ್ಲ ನಮಗೆ ಅರ್ಥ ಆಗುತ್ತೆ ಅಂತ. ಆದರೆ ಹೇಳುವಷ್ಟು ಸುಲಭ ಆಗಿ ಹೋಗಲಿಲ್ಲ. ಸೂಕ್ಷ್ಮ ಆಧ್ಯಾತ್ಮಿಕ ತತ್ವಗಳು, ಈ ಜಗತ್ತನ್ನು ನಿಯಂತ್ರಿಸುವಂತಹ ಸೂಕ್ಷ್ಮ ಗಹನ ಆಧ್ಯಾತ್ಮಿಕ ನಿಯಮಗಳನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದು, ಗ್ರಹಿಸುವುದು, ಯಾವುದನ್ನು ನಾವು ಫಿಲಾಸಫಿ ಅಂತ ಹೇಳ್ತೇವೋ ಅದು ಬಹಳ ಕಠಿಣ ಇದೆ. ಅದು ಎಲ್ರಿಗೂ ಆಗಲ್ಲ. ಅದಕ್ಕಾಗಿ ಪುರಾಣಗಳು ಬಂದವು. ಅದಕ್ಕಾಗಿ ಯಜ್ಞ ಪೂಜೆ ವ್ರತ ಪ್ರದಕ್ಷಿಣೆ ಪಾರಾಯಣಗಳು ಬಂದವು. ಪ್ರತಿಯೊಂದೂ ಸರಿ ಇದೆ. ನಾವು ಎಲ್ಲವನ್ನೂ ಒಪ್ಪಬೇಕು. ಶ್ರೀರಾಮಕೃಷ್ಣರು ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ತಾಯಿಗೆ 4 ಮಕ್ಕಳು ಇರ್ತಾರೆ. ಆ
4 ಮಕ್ಕಳ ಜೀರ್ಣಶಕ್ತಿ ಬೇರೆ ಬೇರೆ ಇರುತ್ತೆ. ದೊಡ್ಡ ಮಗನಿಗೆ ತಾಯಿ ಮೀನಿನ ಪಲಾವನ್ನು ಕೊಡ್ತಾಳೆ, ಅವನಿಗದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ. ಆದರೆ ಕೊನೆ ಮಗು ಇರುತ್ತಲ್ಲ, ಅದು 1 ವರ್ಷದ್ದಿರುತ್ತೆ, ಅದಕ್ಕೆ ಮೀನಿನ ಪಲಾವ್ ಕೊಟ್ಟರೆ ಜೀರ್ಣ ಆಗಲ್ಲ, ಅದಕ್ಕೆ ಅವಳು ಮೀನಿನ ಜ್ಯೂಸೇ ಕೊಡಬೇಕು. ಹಾಗಾದರೆ ತಾಯಿ ಮೊದಲನೇ ಮಗನಿಗೂ ಕೊನೆಯ ಮಗನಿಗೂ ಪಾರ್ಶಿಯಾಲಿಟಿ ಮಾಡ್ತಿದ್ದಾಳಾ? ಪಕ್ಷಪಾತ ಮಾಡ್ತಿದ್ದಾಳಾ? ಇದನ್ನು ನಾವು ಅಧಿಕಾರಿ ಭೇದ ಎಂದು ಹೇಳ್ತೇವೆ. ಹೀಗೇ ಕೆಲವರಿಗೆ ಫಿಲಾಸಫಿ ಸರಿ ಹೋಗುತ್ತೆ, ಕೆಲವರಿಗೆ ಮೈಥಾಲಜಿ ಇಷ್ಟ ಆಗುತ್ತೆ, ಪುರಾಣಗಳು ಇಷ್ಟ ಆಗುತ್ತವೆ, ಕೆಲವರಿಗೆ ಪೂಜೆ ಹೋಮಗಳು ಇಷ್ಟವಾಗುತ್ತವೆ. ಯಾವುದಾದ್ರೂ ಸರಿ, ಸದ್ಯ ಬನ್ನಿ ನೀವು. ಇದೇ ಸರಿ ಇದೇ ತಪ್ಪು ಅಲ್ಲ, ನನ್ನದಷ್ಟೇ ಸರಿ ನಿಮ್ಮದೆಲ್ಲ ತಪ್ಪು ಅಲ್ಲ. ಯಾವುದಾದ್ರೂ ಸರಿ, ನಿಮ್ಗೆ ಯಾವುದು ಇಷ್ಟನೋ ಆ ಮಾರ್ಗದಲ್ಲಿ ಬನ್ನಿ. ತತ್ವಶಾಸ್ತ್ರ ಆದರೂ ಸರಿ, ಪುರಾಣ ಅಧ್ಯಯನ ವಾಚನ ಆದರೂ ಸರಿ, ಪೂಜೆ ಪುರಸ್ಕಾರಗಳಾದರೂ ಸರಿ. ನೋಡಿ, ನಮ್ಮ ಧರ್ಮ ಎಷ್ಟು ವಿಶಾಲ ಭಾವನೆಯಿಂದ ಕೂಡಿದೆ, ಎಷ್ಟು ಉದಾತ್ತ ದೃಷ್ಟಿಕೋನದಿಂದ ಕೂಡಿದೆ.